ಏನ್ ಗುರು ಅಶೋಕ್ ಅವರು ಕೇಂದ್ರದಿಂದ ಹೇಳುತ್ತಲ್ಲಪ್ಪ 1,36,000 ಮೆಟ್ರಿಕ್ ಟನ್ ನೆನೆವರೆಗೆ ಬರ್ಬೇಕಾಗಿ ಬಂದಿಲ್ಲ ಇವತ್ತು. ಅದನ್ನ ಕೊಡ್ಸಕ್ಕೆ ಹೇಳಿ ಫಸ್ಟು, ಆಮೇಲೆ ರಿಮಾಯ್ಸೋಣ. ಈಗ ಯಾವ್ಯಾವ ತಾಲೂಕಿಗೆ ಜಿಲ್ಲೆಗೆ ಎಷ್ಟು ಕೊಟ್ಟಿದ್ದೀವಿ ಅಂತ ಕೊಟ್ಟಿದ್ದೀನಿ, ನೆನೆ ಪಟ್ಟಿನ ಬಿಡುಗಡೆ ಮಾಡಿದ್ದೀವಿ. ಈಗ 1,36,000 ಮೆಟ್ರಿಕ್ ಟನ್ ಕಡಿಮೆ ಆದರೆ ಹೆಂಗ್ ಮೇಂಟೈನ್ ಮಾಡ್ತೀವಿ? ಕೇಂದ್ರದವ್ರು ಕಳಿಸ್ತೀರಿ ದಿವಸ 25,000 ಅಂತ ಹೇಳಿದ್ರು. 15,000 ಈಗ 8 ದಿವಸ ಆಯ್ತು. 8 ದಿವಸಕ್ಕೆ 20,000 ಬಂದಿದೆ. 15,000 ಬಂದಿದ್ರೆ ಇಟ್ಟೋರಿಗೆ 1.25 ಲಕ್ಷ ಬರ್ಬೇಕಾಗಿತ್ತು. 15,000 ಬಂದಿದೆ, 20,000 ಬಂದಿದೆ. ಈಗ ಯಾರು ಉತ್ತರ ಕೊಡ್ಬೇಕು? ಒಟ್ಟು 12,000 ನಾವು ಇಲ್ಲಿವರೆಗೆ ಬರ್ಬೇಕಾಗಿತ್ತು. ಈಗ ನಾಳೆಯಿಂದ 2,28,000 ಬರಬೇಕು. ಆಗಸ್ಟ್ ತಿಂಗಳು ಬ್ಯಾಲೆನ್ಸ್ 2,28,000. ಜುಲೈ ತಿಂಗಳು ಬ್ಯಾಲೆನ್ಸ್ 1,36,000. ಅದಕ್ಕೆ ಎಟ್ಟಾಯ್ತು? ಆಮೇಲೆ ನಿನ್ನೆ ರಾತ್ರಿನೂ ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ. ರಾತ್ರಿನೂ ಫೋನ್ ಮಾಡಿ ಮಾತಾಡಿ ಇವತ್ತು ವಾಟ್ಸಪ್ ಮಾಡಿ ಅಂತ ಹೇಳಿದ್ರು. ಇವತ್ತು ಈ ಡೀಟೇಲ್ ವಾಟ್ಸಪ್ ಮಾಡಿದ್ದೀನಿ. ಸೊ ನಮಗೆ ತುಂಬ ತೊಂದರೆ ಆಗುತ್ತೆ, ಕಳಿಸ್ಬೇಕು ಅಂತ. ಜೊತೆಗೆ ನಡ್ಡಾ ಅವ್ರನ್ನ ಭೇಟಿಗೂ ಟೈಮ್ ಕೇಳಿದ್ವಿ. ನಡ್ಡಾ ಅವ್ರ ಭೇಟಿಗೂ ಸಹ 6ನೇ ತಾರೀಕು ಟೈಮ್ ಕೊಡಿ ಅಂತ ಕೇಳಿದ್ವಿ. ನಮಗೆ 5ನೇ ತಾರೀಕು ರಾಹುಲ್ ಗಾಂಧಿ ಅವ್ರ ಗೊತ್ತಾಗೋದ್ರಿಂದ ಹೋಗ್ಲಿಕ್ಕಾಗಲ್ಲ. ಶನಿವಾರ ಭಾನುವಾರ ನಮ್ಮ ರಜೆ ಇರುತ್ತೆ. ಹಾಗಾಗಿ ಸೊ ನಾವು 6ನೇ ತಾರೀಕು ಟೈಮ್ ಕೊಡಿ ಅಂತ ಹೇಳಿದ್ವಿ. ಹೋಗ್ತೀನಿ. ಅಶೋಕ್ಗೆ ಹಿಂದೆ ಇಲ್ಲ ಮುಂದೆ ಇಲ್ಲ, ಗೊತ್ತೂ ಇಲ್ಲ ಗುರಿನೂ ಇಲ್ಲ. ಅವ್ರಿಗೆ ಬೆಂಗಳೂರು ರಾಜಕಾರಣ ಹೊಲ ಉತ್ತಿರೋ ಅನುಭವ ಇಲ್ಲ. ರೈತರು ಈಗ ನಮ್ಮ ಪಾರ್ಟಿಲೂ ಜನ ಇದ್ದಾರೆ, ಅವ್ರ ಪಾರ್ಟಿಲೂ ಜನ ಇರ್ತಾರೆ. ರೈತರಂದ್ರೆ ಎಲ್ಲ ಥರದ್ದು ಇರ್ತಾರೆ, ಎಲ್ಲ ಪಾರ್ಟಿಲೂ ಇರ್ತಾರೆ. ರೈತರನ್ನೇ ನಮ್ಮ ಪಾರ್ಟಿಗೆ ಡಿವೈಡ್ ಮಾಡೋಕ್ಕಾಗತ್ತಾ? ಸೊ ಈಗ ನಾವು ನಮ್ಮ ಜೊತೆಲಿ ಇರೋರಿಗೆ ಟವಲ್ ಹಾಕ್ಸ್ಬಿಟ್ಟು ಬನ್ನಿ ಸ್ಟ್ರೈಕ್ ಮಾಡೋಣ ಅಂದ್ರೆ ಬರ್ತಾರೆ. ನಾವೇನು ಬೇಡ ಅನ್ನೋಕ್ಕಾಗತ್ತಾ? ಅಥವಾ ರೈತರಿಗೆ ಏನೋ ಗಾಬರಿ ಹುಡ್ಸಿ ಇವರೇ ಏನೋ ಆ್ಯಕ್ಚುಲಿ 100ಕ್ಕೆ 100ರಷ್ಟು ಕೇಂದ್ರ ಸರ್ಕಾರ ಜವಾಬ್ದಾರಿ. ರೇಟ್ ಫಿಕ್ಸ್ ಮಾಡೋರು ಅವರು, ಇಂಪೋರ್ಟ್ ಮಾಡೋರು ಅವರು, ಸಪ್ಲೈ ಮಾಡೋರು ಅವರು, ನಮ್ದು ಏನಿದ್ರು ಡಿಸ್ಟ್ರಿಬ್ಯೂಷನ್. ಸೊ ಡಿಸ್ಟ್ರಿಬ್ಯೂಷನ್ ಯಾವಾಗ ಅವ್ರು ಕ್ವಶನ್ ಮಾಡಬಹುದಾಯಿತು? ಅವರು ನಮ್ಗೇನು ಪ್ರತಿ ವರ್ಷ ಕೊಡಬೇಕಾಗಿತ್ತು ಅಷ್ಟು ಕೊಟ್ಟು, ಈ ವರ್ಷ ಅಡ್ವಾನ್ಸ್ ಮುಂಗಾರಾಗಿರೋದು, ಜೊತೆಗೆ ಮೇಜು ಜಾಸ್ತಿ ಆಗಿರೋದು, ಅದಕ್ಕೆ 1 ಲಕ್ಷ ಕೊಟ್ಟು, ಈಗೇನು 1.5 ಲಕ್ಷ ಬರಬೇಕಾಗಿತ್ತು 2.5 ಲಕ್ಷ ಕೊಟ್ಬಿಟ್ಟು ಯಾಕಪ್ಪ ಚಲನಾಯಿಸೋದು ಮಾಡ್ತಾ ಇಲ್ಲ ಅಂದ್ರೆ ನಾನು ಅರ್ಥ ಮಾಡಂಗಿಲ್ಲ. ಪರ್ಮಿಷನ್ ಇಲ್ಲ. ಎಲ್ಲ ಕೇಂದ್ರ ಸರ್ಕಾರನೇ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಇಂಪೋರ್ಟು ಅವರೇ ಮಾಡ್ಕೊಡ್ಬೇಕು, ರೇಟು ಅವರೇ ಫಿಕ್ಸ್ ಮಾಡಿ. ಅದನ್ನ ತಿಳಿಸ್ರಿ ಪಾಪ ಅಶೋಕ್ಗೆ. ಪಾಪ ಗೊತ್ತಿಲ್ಲ ಏನ್ ಮಾಡ್ತಾರೆ ನನ್ನ ಸ್ನೇಹಿತರು. ಸುಧಾಕರ್ಗೆ ಇಂಜೆಕ್ಷನ್ ಕೊಡೋದು ಗೊತ್ತು, ಇಂಜೆಕ್ಷನ್ ಅಲ್ಲಿ ಎಷ್ಟು ದುಡ್ಡು ಹೊಡಿಯೋದು ಅಂತ ಗೊತ್ತು. ಅಗ್ರಿಕಲ್ಚರ್ ಅಲ್ಲಿ ಏನ್ ಗೊತ್ತು ಅವ್ರಿಗೆ? ಬಹಳ ಯಶಸ್ವಿಯಾಗಿ ಇದು ಎಂತದ್ದು ಎಂತದ್ರಿ ಅಲ್ಲ ಇನ್ನೊಂದು ಹೇಳ್ತೀವಲ್ಲ, ಕೋವಿಡ್. ಬಹಳ ಯಶಸ್ವಿಯಾಗಿ ಕೋವಿಡ್ ಮೇಂಟೈನ್ ಮಾಡಿ ತನಿಖೆ ಆಗ್ತಾ ಇದೆಯಲ್ಲ, ಅವ್ರಿಗೆ ಅಗ್ರಿಕಲ್ಚರ್ ಬಗ್ಗೆ ಪಾಪ ಡಾಕ್ಟರ್ ಓದಿರೋರಿಗೆ ಅಗ್ರಿಕಲ್ಚರ್ ಬಗ್ಗೆ ನಮ್ಮ ಅಪ್ಪ ಹೊಲ ಹೊಡ್ತಿದ್ದ, ನಾನು ಹೊಲ ಹೊಡ್ತಿದ್ದೆ, ಅವ್ರು ಹೊಲ ಓದಿದಾರೆ ಎಲ್ಲೋ ಗೊತ್ತಿಲ್ಲ ನನಗೆ. ಗೊತ್ತಾಯ್ತಾ? ನೆನ್ನೆ ಪಾರ್ಲಿಮೆಂಟ್ ಅಲ್ಲಿ ಡಿಸ್ಕಸ್ ಮಾಡೋದು ನೋಡಿದ್ದೀನಿ. ಅವ್ರು ಮಾತಾಡ್ದ. ಸೊ ಅವರ ಗೊತ್ತಿಲ್ಲಪ್ಪ ನನಗೆ. ಪೂರ್ತಿ ಡಾಕ್ಟರ್ ಓದವ್ರ ಇಲ್ವೋ ಗೊತ್ತಿಲ್ಲ, ಅದು ಗೊತ್ತಿಲ್ಲ ನನಗೆ. ನನಗೇನು ಅಷ್ಟೊಂದು ಪರಿಚಯ ಅಟ್ಟೆ ಬಿಟ್ಟು ಬಹಳ ಕ್ಲೋಸ್ ಇಲ್ಲ. ಪಾರ್ಲಿಮೆಂಟ್ ಅಲ್ಲಿ ನಮ್ಮ ರಾಜ್ಯದ ಒಬ್ಬ ಸದಸ್ಯ ಮಾತಾಡಿದರೆ ಖುಷಿ, ಒಳ್ಳೇದು, ಮಾತಾಡ್ಲಿ, ತೊಂದರೆ ಇಲ್ಲ. ಬಟ್ ಆದ್ರೆ ಅವರೆಲ್ಲರೂ ಏನ್ ಹೇಳ್ತಿದ್ರೆ, ಒಂದು ಕೇಂದ್ರ ಸರ್ಕಾರ DAP ವೀರ್ಯನ ಕಡಿಮೆ ಉಪಯೋಗಿಸಿ ಅಂತ ಮೆಸೇಜ್ ಕೊಡೋದು, ಇನ್ನೊಂದು ಸಪ್ಲೈ ಕಡಿಮೆ ಕೊಟ್ಟರು, ಮೂರನೇದು ಇಂಪೋರ್ಟ್ ಕಡಿಮೆ ಮಾಡ್ಕೊಂಡ್ರು ಅವರೇ. ಈ ಎಲ್ಲಾ ಹೊಣೆನ ಕೇಂದ್ರ ಸರ್ಕಾರ ಇಟ್ಟಿದೆ. ಇವ್ರಿಗೆ ಪಾಪ ಗೊತ್ತಿಲ್ಲ ಮಾತಾಡ್ಬಿಟ್ಟಿದ್ದಾರೆ. ನಾವು ಹೀರೋಗಳಾಗಬೇಕು, ಆಡಳಿತ ಪಕ್ಷದ ವಿರುದ್ಧ ಮಾತಾಡ್ಬಿಟ್ರೆ ರೈತರು ನಮ್ಮ ಜೊತೆ ನಿಲ್ತಾರೆ, ಏನೋ ಮಾತಾಡ್ಬಿಟ್ಟಿದ್ದಾರೆ. ಬಟ್ ಅದರ ಫ್ಯಾಕ್ಟ್ ಅಂಡ್ ಫಿಗರ್ ತಿಳ್ಕೋಬೇಕಲ್ಲ. ನಿನ್ನೆ ಎಲ್ಲ ಅಂಕಿ ಅಂಶ ಕೊಟ್ಟಿದ್ದೀನಿ. ಏನಾಗುತ್ತೆ ನಿಮ್ಮಲ್ಲಿ ಎಷ್ಟು ಬೇಸ್ ಕೊಡಬೇಕು, ಕೊಡ್ತಾ ಇಲ್ಲ. ನಾನೇನು ಮಾಡಲಿ ನಿಮ್ಮನ್ನ? ಈಗ ರೈತರ ಸಮಸ್ಯೆಗಿಂತ ಯಾವ ಸಮಸ್ಯೆ ಮುಖ್ಯ? ನೆನ್ನೆ ಅಷ್ಟು ಡೀಟೇಲ್ ಕೊಡಿದ್ದೀನಿ. ಎಲ್ಲ ಪ್ರಿಂಟ್ ಮೀಡಿಯಾ ಎಲ್ಲ ಡೀಟೇಲ್ ಹಾಕಿದ್ದಾರೆ. ನೀವು ಒಂದು 5 ನಿಮಿಷ ಅದ್ರ ಡೀಟೇಲ್ ಹಾಕ್ಲಿಕ್ಕೆ ಆಗ್ಲಿಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ. ಬಿಟ್ಬಿಡಪ್ಪ. ನಾನು ಹೇಳಿದ್ದು ನಿನ್ನೆ, ನಾನು ಹೇಳಿದಾಗ ರೈತರು ಎಲ್ಲ ರೈತರೇ, ಸಣ್ಣ ಹಿಡುವಳಿ ರೈತರೇ, ದೊಡ್ಡ ಹಿಡುವಳಿ ಅವರು ಒಂದು RTC ಇಷ್ಟು ಕೊಡಬೇಕು ಅಂತ.
ಬಂದು ತಗೊಂಡೋದಾಗ ನಾನು ನೀವು 2 ಬ್ಯಾಗ್ ತಗೋಬೇಕು, ಒಂದು 4 ಬೇಕು ಅಂತ ತಗೋಬೇಕು ಅಂತ ಹೇಳಕ್ಕಲ್ಲ. ಅವನು ಒಂದಲ್ಲಿ 10 ಎಕರೆ ರಾಗಿ ಮಾಡ್ತಾರೆ, ಇವ್ರು 10 ಎಕರೆ ಜೋಳ ಮಾಡ್ತಾರೆ, ಅವ್ರು ತಗೋತಾರೆ. ನಾವು ಇನ್ನೊಂದು ಹೇಳಿದ್ರು, ಯಾವುದೋ ಶ್ರೀಲಂಕಾ ತಗೊಂಡಿದ್ದವ್ರೆ, ಶ್ರೀಲಂಕನ್ ಕಂಟ್ರೋಲ್ ಮಾಡೋರು ಯಾರು? ಕೇಂದ್ರ ಸರ್ಕಾರ ಮಾಡ್ಬೇಕಲ್ಲ. ಬಾರ್ಡರ್ ಬಾಂಗ್ಲಾದೇಶಕ್ಕೆ ಕಂಟ್ರೋಲ್ ಮಾಡೋರು ಯಾರು? ಹೊರಗಿರ್ಬೇಕಲ್ಲ. ಇಂಥ ಮಾತನ್ನೆಲ್ಲ ಆಡ್ತಾರೆ. ಬಟ್ ಈಗ ಟೋಟಲಿ ಬೇಜೂರಾಗಿರೋದು ಕೇಂದ್ರ ಸರ್ಕಾರ. ಸೊ ಇವರಿಗೆ ಏನಂದ್ರೆ ಏನು, ನನ್ನ ಅನಿಸಿಕೆ ಕಳೆದ ಒಂದು ವಾರದಿಂದ ನೋಡಿದ್ದೀನಿ. ಈಗ ನೆನ್ನೆ ತುಮಕೂರಲ್ಲಿ ಹೋಗಿ ಮೆಮೊರಾಂಡಮ್ ಕೊಟ್ಟವ್ರ ಮನೆ, ತುಮಕೂರಲ್ಲಿ ಪ್ರಾರಂಭನೇ ಆಗಿಲ್ಲ ಬಿತ್ತೆ. ನಮ್ಮ DC ಹೇಳೋರು ಪ್ರಾರಂಭನೇ ಆಗಿಲ್ಲ, ಎಲ್ಲೂ ಕೊಡ್ತಾ ಇಲ್ವಲ್ರಿ ಅಂತ. ಒಂದು ಮೆಮೊರಾಂಡಮ್ ಕೊಡ್ತೀವಿ ಅಂತ ಕೊಟ್ಟವ್ರು ವಿಜಯಪುರ. ರಾಜಕೀಯ ತೀಟೆ ಮಾಡೋರಿಗೆ ರಾಜಕೀಯ ಕನ್ವರ್ಟ್ ಮಾಡೋದು ನಾವೇನು ಮಾಡೋಕ್ಕಾಗುತ್ತೆ? ನಾವು ನಮ್ಮ ಜವಾಬ್ದಾರಿನ ಹಿಂದೆ 2 ವರ್ಷ ಇದೇ ಟೀಮ್ ಸಿದ್ದರಾಮಯ್ಯನವರು, DK ಶಿವಕುಮಾರ್, ಚಲುವರಾಯಸ್ವಾಮಿ ನಮ್ಮ ಟೀಮೇ ಕೆಲಸ ಮಾಡ್ತೀವಿ. ಅವಾಗ ಕರೆಕ್ಟಾಗಿ ಮಾಡಿದ್ವಿ. ಯಾಕೆ ಮಾಡೋಕ್ಕಿಲ್ಲ? ಈ ಕಡಿಮೆ ಸಪ್ಲೈ ಆಗಿದೆ.